ನಮ್ಮಪ್ಪ ಎಂತ ಎಡವಟ್ಟು ಮಾಡ್ಬಿಟ್ಟಿದ್ದ ಅಂತಂದ್ರೆ, ನನಗೆ ವೀರ ಮಕ್ಕಳು ಕುಣಿತ ಕಲೀಲಿಕ್ಕೆ ಸೇರಿಸ್ಬಿಟ್ಟಿದ್ದ. ಅದೃಷ್ಟವಶ ಆ ವೀರ ಮಕ್ಕಳು ಕುಣಿತ ಕಲಿಸ್ಕೊಡ್ತಿದ್ದವನು ವಿದ್ಯಾವಂತ ಆಯ್ತ, ವಿದ್ಯೆ ಇತ್ತು ಅವನಿಗೆ. ಅವನು ನಮಗೆ ಮರಳಿನಲ್ಲಿ ಅಕ್ಷರ ಕಲಿಸ್ಕೊಟ್ಟ. ಮರಳಿನ ಮೇಲೆ ಸ್ಲೇಟ್ನಲ್ಲೂ ಅಲ್ಲ, ಬಳಪನಲ್ಲೂ ಬರೆಯಾಗಿಲ್ಲ, ಮರಳಿನಲ್ಲಿ ಅಕ್ಷರ ಕಲಿಸ್ಕೊಟ್ಟ, ಕಾಗುಣಿತ ಕಲಿಸ್ಕೊಟ್ಟ, ಮಗ್ಗಿ ಕಲಿಸ್ಕೊಟ್ಟ, ಆಮೇಲೆ ಕೂಡೋದು, ಕಳಿಯೋದು, ಗುಣಿಸೋದು, ಬಾಗ್ಸೋದು ಇವೆಲ್ಲ ಕಲಿಸ್ಕೊಟ್ಟ. ಹಂಗಾಗಿ ನಾನು 4ನೇ ತರಗತಿಗೆ ಓದೋಷ್ಟು ಎಷ್ಟು ಬೇಕು ವಿದ್ಯೆ ಬೇಕು ಅಷ್ಟೆಲ್ಲ ಕಲ್ತ್ಕೊಂಡ್ಬಿಟ್ಟಿದೆ. ನಮ್ಮೂರಿಗೆ ಅವನು ಏನ್ ಮಾಡ್ದ, ನಂಜೇಗೌಡ ಅಂತ ನಮಗೆ ವೀರ ಮಕ್ಕಳು ಕುಂತ ಕಲಿಸ್ತಾ ಇದ್ದ. ನನಗೆ ಮತ್ತೆ ಇನ್ನೊಂದು 25 ಹುಡುಗರಿಗೆ ಕಲಿಸ್ಕೊಡ್ತಾ ಇದ್ದ. ಅವನು 2 ವರ್ಷ ಆದ್ಮೇಲೆ ಬಿಡ್ಬಿಟ್ಟ. ನಮ್ಮೂರಿನ ಯಜಮಾನರಿಗೂ ಅವ್ರಿಗೂ ಏನೋ ಡಿಫ್ರೆನ್ಸ್ ಬಂತು, ಬಿಟ್ಬಿಟ್ಟ, ಮುಂದೆ ಕಲಿಸ್ಲಿಲ್ಲ. ಆಮೇಲೆ ನಾನು 1 ವರ್ಷ MA ಕಾಯ್ಕೊಂಡಿದ್ದೆ. ನಮ್ಮೂರಿಗೊಬ್ಬ ರಾಜಪ್ಪ ಅಂತ ಮೇಷ್ಟ್ರು ಬಂದರು, ಹೆಡ್ ಮಾಸ್ಟ್ರು. ಅವನು ಪಾಪ ಮೇಷ್ಟ್ರು ಹೆಂಗ್ ಮಾಡ್ತಿದ್ರು ಅಂತಂದ್ರೆ, ಪ್ರತಿ ಮನೆಗೂ ಹೋಗೋದು, ಯಾರು ಡ್ರಾಪ್ ಔಟ್ ಆಗಿದ್ದಾರೆ, ಯಾರು ಶಾಲೆಗೆ ಸೇರ್ಕೊಂಡೇ ಇಲ್ಲ ಅವ್ರನ್ನೆಲ್ಲ ಶಾಲೆಗೆ ಸೇರಿಸೋದು, ಡ್ರಾಪ್ ಔಟ್ ಆಗಿರೋರು ಶಾಲೆಗೆ ಸೇರಿಸೋದು, ಇವೆಲ್ಲ ಮಾಡ್ತಾ ಇದ್ರು. ನಮ್ಮನೇಲೂ ಬಂದು ಕೇಳಿದ, ಹುಡುಗ ಯಾಕೆ, ನಾನು 9-10 ವರ್ಷ ಇರ್ಬೇಕು, ಶಾಲೆಗೆ ಸೇರಿಲ್ವಾ ಅಂತ. ಇಲ್ಲ, ಶಾಲೆಗೆ ಸೇರಿಲ್ಲ, ವೀರ ಮಕ್ಕಳು ಕುಣಿತ ಮಾಡೋದು. ಮತ್ತೆ ಅವನಿಗೆ ಕನ್ನಡ ಓದೋದು ಬರೆಯೋದೆಲ್ಲ ಬರ್ತದೆ, ಲೆಕ್ಕ ಮಾಡೋದೆಲ್ಲ ಬರ್ತದೆ, ಲೆಕ್ಕ ಎಲ್ಲ ಗೊತ್ತಿದೆ ಅಂತ ಹೇಳೋದು ನಮ್ಮಪ್ಪ. ಆಮೇಲೆ ಆ ಮೇಷ್ಟ್ರು, ನಾವು ವೀರ ಮಕ್ಕಳು ಕುಣಿತಿದ್ದ ಮಕ್ಕಳಲ್ಲಿ ನನಗೆ, ಮೆಣಸೇಗೌಡ ಅಂತ ಒಬ್ಬ, ಮರ್ಲಿಂಗಯ್ಯ ಅಂತ, ನಾವು 3 ಜನಕ್ಕೂ 5ನೇ ತರಗತಿ ನೇರವಾಗಿ ಸೇರಿಸ್ಬಿಟ್ಟು. 5ನೇ ತರಗತಿ ನಾನು 1ರಿಂದ 4 ಓದೇ ಇಲ್ಲ. ನಾನು 1 to 4 ಶಾಲೆಗೂ ಸೇರಿಲ್ಲ, ಓದ್ಲೂ ಇಲ್ಲ, ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡು